ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿರ್ತೀರಂತ ಭಾವಿಸ್ತೀನಿ. ಇಂದು ಹಂಗು ಹಿಂಗು ಮಾಡ್ಕೋತಾ ನಾವು ಬೆಂಗಳೂರು ಟ್ರಾಫಿಕ್ಲಿಂದ ಮತ್ತು ವಿಜಯಪುರ್ಲಿಂದ ನನ್ನ ಫ್ರೆಂಡ್ಸ್ ಕೂಡ ಬಂದರು. ಅಂತೂ ಇಂತೂ ನಾವು ಪಿಕ್ನಿಕ್ಗೆ ಹೊಂಟೇ ಬಿಟ್ಟಿವಿ. ಸೊ ಈ ಪಿಕ್ನಿಕ್ ನಮಗೆ ರಿಸಾರ್ಟು ಕೆಮ್ಮನಗುಂಡಿ ರಿಸಾರ್ಟ್ಗೆ ನಾವು ತಲುಪಿದ್ದೀವಿ. ಈ ರಿಸಾರ್ಟ್ ಅನ್ನು ಗೌರ್ಮೆಂಟ್ ರಿಸಾರ್ಟ್ ಆಗಿದೆ. ತುಂಬಾನೇ ಸೂಕ್ತವಾದ ವಾತಾವರಣ ಮತ್ತು ಅತಿ ಸುಂದರವಾದ ಪ್ರಕೃತಿಯ ಮಡಿಲಿನಲ್ಲಿ ಅಂತೂ ಇಂತೂ ಬಂದೇ ಬಿಟ್ಟಿವಿ ಗೆಳೆಯರೆ. ಇದೇ ಫಸ್ಟ್ ಟೈಮ್ ನಾವು ಹೊಂಟಿದ್ದೀವಿ ಟ್ರಿಪ್ಗೆ ಬೆಂಗಳೂರು ಟ್ರಾಫಿಕ್ಲಿಂದ ಮತ್ತು ವಿಜಯಪುರದಿಂದ. ನಮ್ಮ ಫ್ರೆಂಡ್ಸ್ ಕೂಡ ಎಲ್ಲರೂ ಬಂದೇ ಬಿಟ್ಟಿವಿ. ನೋಡಿ, ಈ ರಿಸಾರ್ಟ್ ಕೆಮ್ಮನಗುಂಡಿ ಕಡೆ ಇದೆ. ಇದು ಗೌರ್ಮೆಂಟ್ ರಿಸಾರ್ಟ್ ಆಗಿದೆ. ತುಂಬಾನೇ ಸೂಕ್ತವಾದ ರೂಮ್ಸ್, ಬೆಡ್ರೂಮ್ಸ್ ಮತ್ತು ಬಾತ್ರೂಮ್ಗಳ ಸ್ವಚ್ಛತೆಯನ್ನು ಕೂಡ ಇಲ್ಲಿದೆ. ನೋಡಿ ಎಷ್ಟು ಮಸ್ತ್ ಇಲ್ಲಿ ವಾತಾವರಣವಿದೆ. ಸೂಪರ್ ಆಗಿದೆ ಗೆಳೆಯರೇ. ನಾವು ಇಲ್ಲಿ ತಿರುಗಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಇಲ್ಲಿ ಫ್ರೆಶ್ ಆದ ಗಾಳಿ ಮತ್ತು ಅತಿ ಬೆಸ್ಟ್ ಕ್ಲೈಮೇಟ್ ಮತ್ತು ಬೆಸ್ಟ್ ಹಿಲ್ ಸ್ಟೇಷನ್ ಆಗಿದೆ ಕೆಮ್ಮನಗುಂಡಿ. ನೋಡಿ ಎಷ್ಟು ಸುಂದರವಾದ ಹೂಗಳು ಮತ್ತು ಈ ಹಚ್ಚ ಹಸಿರಿನಲ್ಲಿ ನಾವು ಇಲ್ಲಿ ಕಣ್ಣುಗಳು ನಮಗೆ ಎಷ್ಟು ಶಾಂತ ಸುಂದರ. ನಾವು 1 ವರ್ಷದ ಸ್ಟ್ರೆಸ್ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ನಮ್ಮ ಗೆಳೆಯರು ಬರ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಮಸ್ತ್ ಆಗಿದೆ ಕ್ಲೈಮೇಟು. ಇಲ್ಲಿ ನಾವು ನೋಡ್ಬೋದು ಮೋಡ ಮತ್ತು ಇದು ಫೋಗ್, ಬೆಳ್ಳನೆ ಹಚ್ಚ ಹಸಿರಿನ ಮೋಡಗಳು. ಈ ಪ್ರಕೃತಿಯಲ್ಲಿ ನೋಡಿ ಹಚ್ಚ ಹಸಿರಿನಲ್ಲೇ ಮೋಡಗಳು ಕವಿದ ವಾತಾವರಣ. ಇಲ್ಲಿ ನೋಡಿ, ಇದು ರಿಸಾರ್ಟ್ ಆಗಿದೆ. ಈ ರಿಸಾರ್ಟ್ ಫ್ಯಾಮಿಲಿಗೆ ಸೂಕ್ತವಾಗಿದೆ, ಬೆಸ್ಟ್ ಆಗಿದೆ. ಕಪಲ್ಸ್ಗಳಿಗೆ ಅಂತೂ ಇದು ಹೇಳಿಟ್ಟ ಜಾಗ. ಫ್ಯಾಮಿಲಿಗಳಿಗೂ ಇಲ್ಲಿ ಬಂದು ಎಂಜಾಯ್ ಮಾಡಬಹುದು. ಎಷ್ಟು ಸುಂದರವಾಗಿದೆ ನೋಡಿ. ವಾವ್, ಸೂಪರ್. ನಮ್ಮ ಗೆಳೆಯರು ಇಲ್ಲಿ ತಿರುಗಾಡುವಾಗ ನಮಗೆ ಪ್ರಮಾನಂದವಾಯಿತು. ಇಲ್ಲಿ ನೋಡಿ, ಸೂರ್ಯನು ಕೂಡ ಇಲ್ಲಿ ಚಂದ್ರನ ಕಡೆ ಹೊಳಪುತ್ತಾ ಬರುತ್ತಾನೆ. ಇಲ್ಲಿ ಸೂರ್ಯ ನೋಡಿ ಎಷ್ಟು ಬೆಸ್ಟ್ ಆಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಇದೇ ಫಸ್ಟ್ ಟೈಮು ನಾವು ಪಿಕ್ನಿಕ್ ಪ್ಲಾನ್ ಮಾಡಿ ಈ ರಿಸಾರ್ಟನ್ನು ಚಾಯ್ಸ್ ಮಾಡಿದ್ದೀವಿ. ಸೊ ನೋಡಿ, ಎಷ್ಟು ಸುಂದರವಾದ ಗ್ರೌಂಡ್ಸ್ ಇದೆ, ಎಷ್ಟು ಮಸ್ತ್, ಅತಿ ಸುಂದರ. ನಾವು ಏನು ಹೇಳ್ಬೇಕಂದ್ರೆ ನನಗೆ ಶಬ್ದಗಳು ಬರ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಮೋಡ ಕವಿದ ವಾತಾವರಣ, ತಂಪನೆ ತಂಗಾಳಿ ಬೀಸುತ್ತಿದ್ದು ನಮ್ಮ ಮೈಯಲ್ಲಿ ಮತ್ತು ಅತಿ ಸುಂದರವಾದ ಭವ್ಯ. ಇದು ನೋಡಿ, ಇದು ರಿಸಾರ್ಟ್ ನಾವು ಇರೋದು. ಇದು ಗೌರ್ಮೆಂಟ್ ರಿಸಾರ್ಟು. ಅಲ್ಲಿ ನಂತರ ನಾವು ತೆಳಗಡೆ ಬಂದಿದ್ದೀವಿ. ಇಲ್ಲಿ ಪ್ರೈವೇಟ್ ಗಾಡಿ ಅಳಾವ್ ಇಲ್ಲ. ಹೆಬ್ಬೆ ಜಲಪಾತದ ಕಡೆಗೆ ಈ ಗಾಡಿ ಮೇಲೆ ಹೋಗಬೇಕು. ಇದು ಅರಣ್ಯ ಇಲಾಖೆ ಮತ್ತು ಇಲ್ಲಿ ಲೋಕಲೆಸ್ಟ್ ಗಾಡಿಗಳು. ಇಲ್ಲಿ ನೋಡಿ, ನಾವು ಎಷ್ಟು ಮಸ್ತ್ ಟ್ರ್ಯಾಕಿಂಗ್ ಮಾಡ್ಕೋತಾ ಈ ಗಾಡಿ ಮೇಲೆ ಕುತ್ಕೊಂಡು ಹೆಬ್ಬೆ ಜಲಪಾತದ ಕಡೆಗೆ ಹೊಂಟಿದ್ದೇವೆ. ಹೆಬ್ಬೆ ಜಲಪಾತ ಇಲ್ಲಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಈ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ನಿಮಗೆ 590 rupees ಪರ್ ಕ್ಯಾಂಡಿಡೇಟ್ ನಾವು ಪೇ ಮಾಡಬೇಕಾಗತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಎಂಜಾಯ್ ಮಾಡ್ಕೋತಾ ಜಿಗ್ ಜ್ಯಾಕ್ ಮೂಲಕ ಮತ್ತು ಜಂಪಿಂಗ್ ಗಾಡಿಗಳು ಹಾರಾಡುತ್ತಾ ಮತ್ತು ರೈಟ್ ಲೆಫ್ಟು ಮತ್ತು ಅತಿಯಾದ ಫಾಸ್ಟು. ನಿಮಗೆ ಮೆದುಳು ಬ್ಯಾಕ್ ಪೇನ್ ಇದ್ದರೆ ಮಾತ್ರ ಈ ಗಾಡಿಯಲ್ಲಿ ಕುಂದ್ರಬೇಡಿ. ಯಾಕೆಂದರೆ ಅರಣ್ಯ ಇಲಾಖೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇದು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಇದರ ಗ್ಯಾರಂಟಿ ತಗೊಳ್ಳಂಗಿಲ್ಲ. ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೋತಾ ಹೊಂಟಿವಿ. ಇದೇ ನೋಡಿ ನಮ್ಮ ಟ್ರ್ಯಾಕ್ ಗಾಡಿ. ಸೊ ನೋಡಿ ಎಷ್ಟು ಮಸ್ತಾಗಿ ಜಿಗ್ ಜ್ಯಾಕ್ ಮೂಲಕ ಇಲ್ಲಿ ನಾವು ನೋಡ್ಬೋದು. ಜಿಂಕೆಗಳು ನೋಡ್ಬೋದು ಮತ್ತು ಪ್ರಾಣಿಗಳು, ಪಕ್ಷಿಗಳ ಕಲರವ ನಾವು ಇಲ್ಲಿ ಕೇಳಬಹುದು. ಪಕ್ಷಿಗಳ ಹಾರಾಟ, ಸೊ ಪ್ರಾಣಿಗಳನ್ನು ನಾವು ಇಲ್ಲಿ ನೋಡಬಹುದು. ನೋಡಿ, ಜಿಗ್ ಜ್ಯಾಕ್ ಮೂಲಕ, ಅತಿಯಾದ ಫಾಸ್ಟ್ ಮೂಲಕ ಈ ರೋಡ್ ನೋಡಿ ಹೆಂಗಿದೆ. ನೀವು ಕೂತ್ಬಿಟ್ರೆ ಅಷ್ಟೇ ಜಂಪ್ ಮಾಡ್ಕೊತ ಹೋಗ್ಬೇಕು. ಫುಲ್ ಎಂಜಾಯ್ ಆಗುತ್ತೆ. ಇದು ಹೆಬ್ಬೆ ಜಲಪಾತದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಪರ್ ಕ್ಯಾಂಡಿಡೇಟ್ 590 rupees. ನೋಡಿ ವಾತಾವರಣ ಹೇಗಿದೆ, ಹೇಗೆ ಗುಡ್ಡ ಗಾಡ ಪ್ರದೇಶಗಳಿಂದ ನಮ್ಮ ಟ್ರಾಕಿಂಗ್ ಮೂಲಕ ಹೋಗ್ತಾ ಇದ್ದೀವಿ.
ಇದು ಅರಣ್ಯ ಇಲಾಖೆ ಲೋಕಲಿಸ್ಟ್ ಗಾಡಿಗಳಿಂದ ನಾವು ಅಲ್ಲಿ ಹೋಗ್ಬೋದು. ಪ್ರೈವೇಟ್ ಗಾಡಿಗಳು ಅಲ್ಲಿ ಹೋಗಕ್ಕೆ ಸಾಧ್ಯವಿಲ್ಲ. ಇದು ಪರ್ ಕ್ಯಾಂಡಿಡೇಟ್ 590 rupees. ನೋಡಿ ಎಷ್ಟು ಮಸ್ತಾಗಿದೆ ನೋಡಿ. ನಮ್ಮ ಟೀಮ್ ಹೋಗ್ತಾ ಇದೆ ಇಲ್ಲಿ, ಫುಲ್ ಎಂಜಾಯ್ ಮಾಡ್ಕೋತಾ ಯಾವ ಥರ ಹೋಗ್ತಾ ಇದೆ ನೋಡಿ. ಇದು ನಮ್ಮ ಫಸ್ಟ್ ಟೂರ್ ಆಗಿದೆ ಗೆಳೆಯರೆ. ಅದ್ಭುತ, ಅತಿ ಉತ್ತಮ, ಭಾರಿ ಎಂಜಾಯ್ ಮಾಡಿದ್ದೀವಿ. ಸೊ ನಮ್ಮ ಇದು ನೋಡಿ ಎಷ್ಟು ಮಸ್ತಾಗಿದೆ ನೋಡಿ. ವಾತಾವರಣ ನೋಡಿ, ನಮ್ಮ ಟೀಮು ಹೇಗೆ ಬರುತ್ತಾ ಇದೆ. ಇದು ಎಲ್ಲ ಇದು ಒಂದು ಟೂರು ನಮ್ಮ ಬೈಜಾನ್ಲಿಂದ ಪೂರ್ಣವಾಯಿತು. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದ್ಗಡೆ ನೋಡಿ ಹೆಬ್ಬೆ ಜಲಪಾತ ಹೇಗೆ ಕಾಣ್ತಾ ಇದೆ, ಕಣ್ಣಿಗೆ ಆನಂದ ಪರಮಾನಂದವಾಗಿರುತ್ತದೆ. ಅದು ಡಬಲ್ ಒಂದು ಕಡೆಯಿಂದ ಡಂಪ್ ಆಗಿ ಇನ್ನೊಂದು ಕಡೆ ಬರುತ್ತೆ ಗೆಳೆಯರೆ ನೀರು. ಹೆಬ್ಬೆ ಜಲಪಾತ ಒಂದು ನೀರು ಒಂದು ಕಡೆ ಡಂಪ್ ಆಗಿ ಇನ್ನೊಂದು ಕಡೆ ಬೀಳುತ್ತೆ ನೀರು. ನೋಡಿ ಎಷ್ಟು ಪ್ರೆಷರ್, ಆ ತುತ್ತೂರು ನೀರುಗಳು ನಮ್ಮ ಕಣ್ಣಿಗೆ ಮತ್ತು ನಮ್ಮ ಬಟ್ಟೆಗಳನ್ನು ತೊಳೆಸ್ಕೂತಾ ಈ ತರ ಹೋಗುತ್ತೆ ನೋಡಿ. ದೇವರ ರುಜು ಮಾಡಿದನು ಅಂತ ಒಂದು ಪಾಠ ಕೇಳಿದ್ದೀವಿ. ಸೊ ಆ ತರ ಜಿಗ್ ಜ್ಯಾಕ್ ಮೂಲಕ ನೀರುಗಳು ಹೋಗುತ್ತಾ ಇದೆ ನೋಡಿ. ಎಷ್ಟು ಭವ್ಯವಾದ ಜಲಪಾತ. ಇಲ್ಲಿ ನೀವು ನಿಂತ್ಬಿಟ್ರೆ, ಕೈ ಚಾಚಿಕೊಂಡು ಇದ್ರ ಮುಂದೆ ನಿಂತ್ಬಿಟ್ರೆ ಅದು ನಮಗೆ ಜಲಪಾತ ನಮಗೆ ತಬ್ಕೊಂಡ್ ಬಿಡ್ತು ಅನ್ನುವಂಥ ಮನೋರಂಜನೆ ಆಗುತ್ತದೆ. ಅತಿ ಉತ್ತಮ. ನನ್ನ ಕಡೆಗೆ ಶಬ್ದ ಬರ್ತಾ ಇಲ್ಲ, ಆ ಥರ ಇಲ್ಲಿ ಹೆಬ್ಬೆ ಜಲಪಾತ ಕಾಣ್ತಾ ಇದೆ ಗೆಳೆಯರೆ. ನೀವು ಕೂಡ ಇಂಥದ್ದೊಂದು ಪಿಕ್ನಿಕ್ ಮಾಡೇಬೇಕು. ಇಂಥ ಪ್ರಕೃತಿ ಸ್ಪರ್ಶ, ಪ್ರಕೃತಿ ಮಡಿಲಿನಲ್ಲಿ ಬಂದಿದ್ದಂಥ ನಾನು ಈ ಪ್ರಕೃತಿಯ ಸೃಷ್ಟಿಕರ್ತಗೆ ತಲೆಬಾಗುತ್ತೇನೆ. ಯಾಕಂದರೆ ಇಷ್ಟು ಸುಂದರವಾದ ಈ ಜಲಪಾತ ನಿರ್ಮಾಣವಾಗಿದೆ. ಆ ಸೃಷ್ಟಿಕರ್ತನಿಗೆ ನಾನು ಧನ್ಯವಾದ ಅನ್ನು ಹೇಳುತ್ತೇನೆ. ನೋಡಿ ಇದು ಚಾರ್ಮುಡಿ ಘಾಟ್ ಸೆಕ್ಷನ್ ಇದೆಯೋ. ನಾವು ಒಂದು ಕಡೆ ನಿಂತ್ಬಿಟ್ಟಿವಿ. ಇಲ್ಲಿ ನಿಂದಿರಲೇ ಬೇಕಾದಂಥ ಸಂಗತಿ. ಇಲ್ಲಿ ಕಣ್ಣು ನೋಟವನ್ನು ನೋಡಿದರೆ ಇಲ್ಲಿ ಒಂದು ಜಲಪಾತ ಸಿಕ್ತು ನಮಗೆ ಚಾರ್ಮುಡಿ ಘಾಟ್ ಹೋಗುವಾಗ. ಈ ಜಲಪಾತ ನೋಡಿ ಎಷ್ಟು ಸುಂದರವಾಗಿದೆ, ಅದ್ಭುತ, ಅತಿ ಉತ್ತಮ. ನೀವು ಕೂಡ ಇಲ್ಲಿ ಬನ್ನಿ. ಧನ್ಯವಾದ.